ನಮಸ್ಕಾರ. ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಸಾಯಂಕಾಲ 8 ಗಂಟೆಗೆ ವೆಜ್ ತಿನ್ನೋಣ ಅಂತ ಬಂದಿದ್ದೀವಿ. ಎಲ್ಲಿ ಅಂದರೆ ITPL ಹತ್ರ ಇರೋ EPIP ಝೋನು ಇದೆ. ಇಲ್ಲಿ ಎಕ್ಸಾಕ್ಟಾಗಿ ಎಲ್ಲಿ ಬರುತ್ತೆ ಈ ಲೊಕೇಶನ್ ಅಂದರೆ, ಇಲ್ಲಿ ನೋಡಿದ್ರೆ ಅಲ್ಲಿ ಸತ್ಯಸಾಯಿ ಹಾಸ್ಪಿಟಲ್ ಇದೆ, ಒಳ್ಳೆ ತಾಜ್ ಮಹಲ್ ಥರ ಕಾಣಿಸ್ತಾ ಇದೆ, ಒಳ್ಳೆ ಲೈಟಿಂಗಲ್ಲಿ. ಅದ್ರ ಮುಂದ್ಗಡೆ ಆಪೋಸಿಟಲ್ಲಿ ಒಂದು ರೋಡ್ ಹೋಗುತ್ತೆ. ರೋಡ್ ದಾಟ್ಕೊಂಬಂದರೆ ಮೆಟ್ರೋ ಸ್ಟೇಷನ್ ಕೆಳಗಡೆ. ಸೊ ಅಲ್ಲಿ ಇಲ್ಲಿ ಹಿಂದೆ ಕಾಣಿಸ್ತಿದ್ಯಾ ಒಂದು ಲೈಟು, ಎಲ್ಲ ಫುಲ್ ಕವರ್ ಆಗಿಬಿಟ್ಟಿದೆ. ಜನ ಗುಂಪು ಅದೇ ಜಾಗಕ್ಕೆ ಬಂದಿದ್ದೀವಿ. ರೆಡ್ಡಿಸ್ ಕಿಚನ್ ಅಂತ. ವೆಜ್ಜು, ದೋಸೆ, ಇಡ್ಲಿ, ರೈಸ್ ಬಾತು, ಪುಳಿಯೋಗರೆ ಎಲ್ಲ ಸಿಗುತ್ತೆ. ಸೊ ನಾವು ಇವತ್ತು ಎಷ್ಟಾಗುತ್ತೋ ಅಷ್ಟನ್ನ ಟ್ರೈ ಮಾಡಿಬಿಟ್ಟು ಹೇಳ್ತೀವಿ. ನಮ್ಮ ಸತ್ಯ ಬ್ರೋ ಅವರ ರೆಕಮೆಂಡೇಷನ್ ಇದು. ಸೊ ಅವ್ರು ಬಂದಿದ್ದರು, ಅವ್ರು ವೀಡಿಯೋ ಮಾಡಿರಬೇಕು. ಸೊ ನಾವು ಇವತ್ತು ಈ ಕಡೆ ಬಂದಾಗ, ಈ ಸೈಡೆಲ್ಲ ಬಂದಾಗ ಒಂದು 2-3 ವೀಡಿಯೋ ಮಾಡ್ಕೊಂಡು ಹೋಗ್ತೀವಿ. ಸೊ ಇವತ್ತು ಲಾಸ್ಟ್ ವೀಡಿಯೋ ಇಲ್ಲಿ ಮಾಡಿಬಿಟ್ಟು ತಿಂದ್ಬಿಟ್ಟು ಚೆನ್ನಾಗಿ ಹೊಟ್ಟೆ ತುಂಬಿಸ್ಕೊಂಡು ಮನೆ ಕಡೆ ಹೋಗೋದು, ಮಲ್ಕೊಳ್ಳೋದು. ಸೊ ಈಗ ತುಂಬ ಲೇಟ್ ಮಾಡಿದ್ರೆ ಹೋಗೋಣ. ಈ ಜಾಗ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಬರ್ಬೋದು, ಕನ್ಫ್ಯೂಸ್ ಆಗಲ್ಲ. ಈಗ ಹೋಗ್ಬಿಟ್ಟು ಏನೇನು ಸಿಗುತ್ತೆ ಅಂತ ತಿಳ್ಕೊಂಡು ಒಂದಷ್ಟು ಡಿಶಸ್ನ ಟ್ರೈ ಮಾಡೋಣ, ಬನ್ನಿ. ಸೊ ಬಂದಿದ್ದ ತಕ್ಷಣ ಫಸ್ಟ್ ಇಡ್ಲಿಯಿಂದ ಶುರು ಮಾಡೋಣ ಅಂದ್ಕೊಂಡ್ವಿ. ಅಲ್ಲಿ ಎಂಜು ಫುಲ್ಲು ದೋಸೆಗಳು ಹಾಕ್ಬಿಟ್ಟು ಟೆಂಪ್ಟ್ ಆಗೋಯ್ತು. ಗರಿಯಾದ ದೋಸೆಗಳು ಹಂಗೆ ಪಟ ಅಂತ ಸೇಲ್ ಆಗ್ತಾಯಿತ್ತು. ಅದಕ್ಕೋಸ್ಕರ ಫಸ್ಟು ದೋಸೆನೇ ತೊಗೊಳೋಣ ಅಂತ ದೋಸೆ ತೊಗೊಂಡ್ವಿ. ಗೀ ಪುಡಿ ಮಸಾಲೆ ದೋಸೆ ತೊಗೊಂಡ್ವಿ. ಕತ್ತಲೆ ಶೂಟ್ ಮಾಡ್ತಾಯಿದ್ವಿ, ಅಕ್ಕಪಕ್ಕ ಗಾಡಿಗಳು ಓಡಾಡ್ತಾ ಇದ್ರೆ ಅದ್ರ ಲೈಟಲ್ಲೇ ನಮಗೆ ಇವತ್ತು ಒಂಥರ ಅಡ್ವಾಂಟೇಜ್ ಆಗ್ಬಿಟ್ಟಿದೆ. ಸೊ ದೋಸೆ ನೋಡ್ಬೋದು, ಫುಲ್ಲು ಗೋಲ್ಡನ್ ಕಲರ್, ಸಖತ್ತು ರೋಸ್ಟು, ಗರಿಯಾಗಿದೆ ಮುಟ್ಟೋದಕ್ಕೆ. ಮುರಿತಾ ಇದ್ರೆ ಕರುಮ್ ಅಂತ ಇದೆ, ಬಟ್ ಅದು ಪಿಕ್ ಆಗಲ್ಲ ಸೌಂಡಲ್ಲಿ. ಒಳಗಡೆ ಪುಡಿ ನೋಡ್ಬೋದು. ಈ ಎತ್ತಿ ತೋರಿಸಿದ್ರೆ ಒಳಗಡೆ ಫುಲ್ಲು ಪುಡಿ ಹಾಕಿದ್ದಾರೆ, ಮಸಾಲೆ ಹಚ್ಚಿ ಅದ್ರ ಮೇಲೆ ಪುಡಿ ಹಾಕಿ ಆಮೇಲೆ ಆಲೂಗಡ್ಡೆ ಪಲ್ಯ ಹಾಕಿರೋದು. ಸೂಪರ್ ಕ್ರಿಸ್ಪಿಯಾದ ದೋಸೆ. ಪಲ್ಯ ತೊಗೊಂಡು ಚಟ್ನಿಯಲ್ಲಿ ಡಿಪ್ ಮಾಡಿ ಟೇಸ್ಟ್ ಮಾಡುವ. ಚಿಯರ್ಸ್. ಹೌದಾ, ಪ್ರತಿ ಬೈಟು ಕರುಮ್ ಅಂದರೆ ಕ್ರಂಚಿ, ಸಾಕಾತ್ ಕ್ರಂಚಿ ಆದ ದೋಸೆ, ಅದ್ಭುತವಾಗಿದೆ. ಮಧ್ಯದಲ್ಲಿ ಮಾತ್ರ ಸ್ವಲ್ಪ ಫ್ಲಫಿನೆಸ್ ಫೀಲ್ ಆಗ್ಬೋದು, ಬಟ್ ಸಾಕತ್ತು ಗರಿಯಾಗಿದೆ. ಆಮೇಲೆ ತುಪ್ಪದ ಘಮ ಅಂತೂ ಯಥೇಚ್ಛ ಬರುತ್ತೆ, ಸಾಕಾದ ಬರುತ್ತೆ ತುಪ್ಪದ ಘಮ. ಚಟ್ನಿ ಹೈಲೈಟು, ಕಳೆಕಾಯಿ ಚಟ್ನಿ, ಕಳೆಕಾಯಿ ಕಡಲೆ ಎಲ್ಲ ಮಿಕ್ಸ್ ಮಾಡಿರ್ತಾರೆ, ಕೋಕೋನಟ್ ಹಾಕಲ್ಲ, ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿರ್ತಾರೆ. ಕಳೆಕಾಯಿ ಇದು ಬೇಸಿಗೆ ಗೊತ್ತಲ್ಲ, ಕಳೆಕಾಯಿ ಹಾಕಿಬಿಟ್ರೆ ಅದೇ ಡಾಮಿನೇಟ್ ಮಾಡುತ್ತೆ. ಆಮೇಲೆ ಆ ಪುಡಿ, ಚಟ್ನಿ ಪುಡಿ ಹಾಕಿದಾರಲ್ಲ, ಅದಂತೂ ಅದ್ಭುತ, ಸೂಪರಾಗಿದೆ. ಮೇಯ್ನಾಗೆ ತಿಂದಾದ್ಮೇಲೆ ನುಂಗಾದ್ಮೇಲೆ ಆ ಬಾಯಿನಲ್ಲಿ ಉಳ್ಕೊಳೋದು ಬಂದ್ಬಿಟ್ಟು ಅದು ತುಪ್ಪದ ಘಮ, ಸೂಪರ್. ಪಿಕ್ ಆಗೋದಿಲ್ಲ ಗೊತ್ತಿಲ್ಲ, ಬಟ್ ಸಾಕಾತು ಕ್ರಿಸ್ಪಿಯಾಗಿದೆ. ಬಂದಾಗ ಮಸ್ಟ್ ರೆಕಮೆಂಡ್ ಬಂದು ಇದೆ ಗೀ ದೋಸೆ, ಗೀ ಮಸಾಲೆ ದೋಸೆ, ಗೀ ಪುಡಿ ದೋಸೆ ಯಾವುದನ್ನ ತಿನ್ನಿ, ಬಟ್ ಗೀ ಇರಬೇಕು. ನಾರ್ಮಲಾಗೂ ಸಿಗುತ್ತೆ, ಅದು ಟ್ರೈ ಮಾಡ್ಬೋದು, ಬಟ್ ಇದಂತೂ ಅಲ್ಟಿಮೇಟ್ ಆಗಿದೆ. ಇನ್ನೊಂದು ಚಟ್ನಿ, ಟೊಮೆಟೊ ಚಟ್ನಿ ಪಕ್ಕದಲ್ಲಿ. ಈ ಪುಡಿ ಮಾತ್ರ ಹೈಲೈಟು, ಸೂಪರಾಗಿದೆ. ಆಲೂಗಡ್ಡೆ ಪಲ್ಯ, ಇದು ಟೊಮೆಟೊ ಚಟ್ನಿ. ಟೊಮೆಟೊ ವೆಜ್ಜು ಟ್ಯಾಂಗಿ. ಸೊ ಆ ಥರ ತುಂಬ ಜನ ಹುಳಿಯಾಗಿ ತಿನ್ನೋದು ಇಷ್ಟಪಡ್ತಾರೆ, ಅಂಥವ್ರು ಇದನ್ನು ಚೂಸ್ ಮಾಡೋದು. ಬಟ್ ನನಗೆ ಪರ್ಸ್ನಲಾಗಿ ಈ ಚಟ್ನಿ ಐತಲ್ಲ, ಆ ಚಟ್ನಿ ಮಾತ್ರ ಸೂಪರ್ ಇಷ್ಟ ಆಯಿತು. ಆಲೂಗಡ್ಡೆ ಪಲ್ಯ ಫುಲ್ಲು ಮ್ಯಾಶ್ ಮಾಡಿರಲ್ಲ, ಸ್ವಲ್ಪ ದಪ್ಪ ಆಲೂಗಡ್ಡೆ ಸಿಗ್ತಾ ಇರುತ್ತೆ, ಬಟಾಣಿಗಳು ಸಿಗ್ತಾ ಇರುತ್ತೆ, ಈರುಳ್ಳಿಗಳು ಸಿಗ್ತಾ ಇರುತ್ತೆ. ಈ ಚಟ್ನಿನ ಜಾಸ್ತಿ ಎತ್ಕೊಂಡು ತಿನ್ನಬೇಕು. ಪಕ್ಕದಲ್ಲಿ ಇಟ್ಬಿಟ್ಟಿರ್ತಾರೆ, ಎಲ್ಲರೂ ಹೋಗಿ ಹಂಗೆ ಅವರೇ ಬಡ್ಸ್ಕೊಂಡು ತಿಂತಾವ್ರೆ.
ಬಗೆ ಬಗೆ ಮಜಾ ಬಂತು. ಅದ್ಭುತವಾದ ದಿ ಬೆಸ್ಟು ದೋಸೆ ಅಂತ ಹೇಳ್ಬೋದು. ಮಿಸ್ ಮಾಡಿದ್ರೆ ಟ್ರೈ ಮಾಡಬೇಕು. ಈ ದೋಸೆಗೋಸ್ಕರ ಬರಬೇಕು ಅಂತ ಹೇಳ್ಬೋದು. ನೆಕ್ಸ್ಟ್ ಏನು ಸಿಗುತ್ತೆ ನೋಡೋಣ. ರೈಸ್ ಬಾತ್ ಇತ್ತು, ಪುಳಿಯೋಗರೆ ಇತ್ತು, ಎಲ್ಲ ಸ್ವಲ್ಪ ಟ್ರೈ ಮಾಡೋಣ. ಬಿಸಿ 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 ಬೇಳೆ ಬಾತ್ ಹಾಫ್ ಪ್ಲೇಟು. ಬೂಂದಿ ಥೋड़ा ज़्यादा डालो. ಬಿಸಿಬೇಳೆಗಿಂತ ಬೂಂದಿ ಜಾಸ್ತಿ ಇರಬೇಕು. ಬಸ್ ಬಿಸಿ ಬಿಸಿ ಬೇಳೆ ಬಾತು, ಹಾಫ್ ಪ್ಲೇಟ್ ಬಿಸಿ ಬಿಸಿ ಬೇಳೆ ಬಾತು, ಅದ್ರ ಮೇಲೆ ಬೂಂದಿ, ಸ್ವಲ್ಪ ಎಕ್ಸ್ಟ್ರಾ ಬೂಂದಿನೇ ಹಾಕ್ಸ್ಕೊಂಡೆ. ಟೇಸ್ಟ್ ಮಾಡುವ. ಶಿವ ಚೆನ್ನಾಗಿದೆ, ಸಿಂಪಲಾಗಿದೆ, ಮನೇಲಿ ಮಾಡೋ ಥರ ಇದೆ. ಈ ರೆಸ್ಟೋರೆಂಟ್ಗಳು, ದರ್ಶಿನಿ, ಈ ಥರ ಹೋಟೆಲ್, ಉಡುಪಿ ಉಪಚಾರ, ಈ ಥರ ಉಡುಪಿ ಹೋಟೆಲ್ಗಳೆಲ್ಲ ಮಾಡ್ತಾರಲ್ಲ ಬಿಸಿಬೇಳೆದು, ಆ ಥರ ಇಲ್ಲ. ಸೊ ಮನೇಲಿ ನಾವು ಮಾಡ್ಕೊಂಡು ತಿಂದ ಯಾವ್ದು ಇರುತ್ತೆ ಆ ಥರ ಇರುತ್ತೆ. ಸ್ವಲ್ಪ ಸಿಹಿ ಅಂಶ ಬೇಕಾಗಿತ್ತು. ಲೈಟಾಗಿ ಒಂದು ಟ್ಯಾಂಕಿ ಇದ್ಬಿಟ್ಟಿದ್ರೆ ಇನ್ನೂ ಅದ್ಭುತವಾಗಿರೋದು. ಯಾಕಂದರೆ ಬಿಸಿಬೇಳೆ ಬಾತು ಮಾತ್ರ ಟೇಸ್ಟಲ್ಲಿ ಕಾಂಪ್ರಮೈಸೇ ಮಾಡ್ಕೊಳಲ್ಲ. ಅದು ಹಿಂಗೇ ಇರಬೇಕು ಅಂತ ಒಂದು ರೂಲ್ಸ್ ಇದೆ ನಮಗೆ, ಹಂಗೇ ಇರಬೇಕು. ಯಾಕಂದರೆ ನನ್ನ ಪರ್ಸ್ನಲ್ ಫೇವ್ರೇಟು ಬಿಸಿಬೇಳೆ ಬಾತು. ಇದು ಸೇಮ್ ಮನೇಲಿ ಮಾಡೋ ಥರ ಇದೆ. ನೆಕ್ಸ್ಟ್ ಬಂದು ಹರ್ಷವರ್ಧನ್ ಅವರ ಫೇವ್ರೇಟು ಪುಳಿಯೋಗರೆ, ಆಮೇಲೆ ಪಲಾವ್ನ ತೊಗೊಂಡಿದ್ದೀವಿ. ಅದು ಕೂಡ ಬ್ರೆಡ್ ಪಲಾವ್. ಬ್ರೆಡ್ ಪೀಸಸ್ ಎಲ್ಲ ಇತ್ತು ಅಲ್ಲಿ ನೋಡಿದೆ, ಇದು ಬಂದಿಲ್ಲ ಅನ್ಸುತ್ತೆ, ನಮಗೆ ಗೊತ್ತಿಲ್ಲ. ಸೊ ಫಸ್ಟು ಪುಳಿಯೋಗರೆ ಟ್ರೈ ಮಾಡೋಣ. ಹಾಫ್ ಪ್ಲೇಟ್ ತೊಗೊಂಡಿದ್ದೀವಿ ಎರಡೂ. ಅದೇ ಈ ಅಯ್ಯಂಗಾರ್ ಪುಳಿಯೋಗರೆ ಬರುತ್ತಾ, ಸೇಮ್ ಅದೇ ಥರ ಟೇಸ್ಟ್. ಚೆನ್ನಾಗಿದೆ. ಇದು ಡೈಲಿ ಚೇಂಜ್ ಆಗುತ್ತಂತೆ. ಬಿಸಿಬೇಳೆ ಬಾತ್ ಡೈಲಿ ಸಿಗುತ್ತೆ. ಸೊ ಈ ರೈಸ್ ಬಾತಲ್ಲಿ ಒಂದೊಂದು ದಿನ ಇರುತ್ತೆ ಅಂತ ಹೇಳ್ತಾರೆ ಕಾಂಬಿನೇಷನಲ್ಲಿ. ಒಂದು ಸ್ವಲ್ಪ ಪಲಾವು ಮತ್ತು ಪುಳಿಯೋಗರೆ ಇದೆ, ಒಂದು ಸ್ವಲ್ಪ ಚಿತ್ರಾನ್ನ, ಈ ಥರ ಮಿಕ್ಸ್ ಆ್ಯಂಡ್ ಮ್ಯಾಚ್ ಆಗ್ತಾ ಇರುತ್ತೆ. ಸೊ ಇವತ್ತು ಪುಳಿಯೋಗರೆ ಮತ್ತು ಪಲಾವ್ ಇತ್ತು. ಎರಡು ಥರ ವಡೆ, ಒಂದು ಉದ್ದಿನ ವಡೆ, ಒಂದು ಮಸಾಲೆ ವಡೆ. ಮಸಾಲೆ ವಡೆ ಮಸಾಲೆ ವಡೆ ಎಷ್ಟು ಬರೋ 10 ರೂಪಾಯಿ. 10 ರೂಪಾಯಿ ಮಸಾಲೆ ವಡೆ, 10 ರೂಪಾಯಿ ಉದ್ದಿನ ವಡೆ. 10 ರೂಪಾಯಿ ಮಸಾಲೆ ವಡೆ, 10 ರೂಪಾಯಿ ಉದ್ದಿನ ವಡೆ. ಒಳ್ಳೆ ಸೈಜು, ಒಳ್ಳೆ ಥಿಕ್ನೆಸ್ಸು, ಕ್ರಿಸ್ಪಿ, ಒಳಗಡೆ ಸಾಫ್ಟ್ನೆಸ್ಸು. ಚೆನ್ನಾಗಿದೆ ಮಸಾಲೆ. ಇದು ಉದ್ದಿನ ವಡೆ. ಸಾಕಾಗಿ ಕ್ರಿಸ್ಪಿ ಆಗಿದೆ. ಮಸಾಲೆ ವಡೆಗಿಂತ ಸೂಪರ್ ಕ್ರಿಸ್ಪಿ ಉದ್ದಿನ ವಡೆ. ಇದು ಇಡ್ಲಿ ಜೊತೆ ತಿನ್ನಬೇಕು. ನಾನು ರೈಸ್ ಬೇಸ್ ತೊಗೊಂಡ್ಬಿಟ್ಟಿದ್ದೀನಿ. ಯಾಕಂದರೆ ಇಡ್ಲಿ ಜೊತೆಗೆ ಒಂದಷ್ಟು ಚಟ್ನಿ ಎಕ್ಸ್ಟ್ರಾ ಹಾಕ್ಕೊಂಡು ಇದನ್ನು ಚಟ್ನಿ ತಿಂತಾಯಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಹಂಗೆ ತಿಂದರೆ ಅದು ನಮಗೆ ಫುಲ್ ಡ್ರೈ ಎಫೆಕ್ಟ್ ಬರುತ್ತಲ್ಲ. ಚಟ್ನಿ ಜೊತೆ ಡಿಪ್ ಮಾಡಿ ತಿಂತಾಯಿದ್ರೆ ಅದ್ಭುತವಾಗಿರುತ್ತೆ ಎರಡಕ್ಕೂ. ಪಲಾವ್, ವೆಜಿಟೇಬಲ್ ಪಲಾವ್. ಇದೊಂದು ಸೂಪರ್. ಸೇಮ್ ಈ ಮದುವೆಗಳೆಲ್ಲ ಮಾಡ್ತಾರಲ್ಲ, ಸೇಮ್ ಟೇಸ್ಟು. ಚೆನ್ನಾಗಿದೆ, ಮೈಲ್ಡಾಗಿದೆ, ಜಾಸ್ತಿ ಮಸಾಲೆ ಇರಲ್ಲ, ಜಾಸ್ತಿ ಖಾರ ಇರಲ್ಲ, ಪರ್ಫೆಕ್ಟು. ಘಮ 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 ಅನ್ನೋ ಫ್ಲೇವರು. ಅದ್ಭುತ, ಚೆನ್ನಾಗಿದೆ, ಇಷ್ಟ ಆಯಿತು. ಸೊ ಲೈಟಾಗಿರುತ್ತೆ, ಜಾಸ್ತಿ ತಿನ್ಬೋದು. ನಾನು ಬರೀ ಹಾಫ್ ಪ್ಲೇಟ್ ತೊಗೊಂಡಿದ್ದೀನಿ. ಎಲ್ಲ ಟ್ರೈ ಮಾಡಬೇಕು ಅಂತ ಹಾಫ್ ಪ್ಲೇಟ್ ತೊಗೊಂಡಿದ್ದೀನಿ. ಈ ಫುಲ್ ಪ್ಲೇಟ್ ಇದ್ರೂ ಈಸಿಯಾಗಿ ತಿನ್ಬೋದು, ಹೆವಿನೇ ಅನ್ಸಲ್ಲ. ಅಷ್ಟು ಅಗ್ರವಾಗಿ ಸೂಪರಾಗಿ. ರೈಸ್ ಕೂಡ ಸಕ್ಕತ್ತಾಗಿ ಬಂದಿದೆ. ಅಲ್ಟಿಮೇಟ್. ಜಾಸ್ತಿ ಉದ್ರಾಗೂ ಇಲ್ಲ, ಜಾಸ್ತಿ ಮುದ್ದೆ ಥರನೂ ಇಲ್ಲ, ಪರ್ಫೆಕ್ಟ್ ಆಗಿದೆ. ಇದಕ್ಕೂ ಚಟ್ನಿ ಸಕ್ಕತ್ತಾಗಿರುತ್ತೆ ಕಾಂಬಿನೇಷನ್ನು. ಸೊ ಚಟ್ನಿ ಹಾಕ್ಕೊಂಡು ಅದು ಕಳಗೆ ಚಟ್ನಿ ಬ್ಯಾಟಿಂಗ್ ಮಾಡ್ತಾಯಿದ್ರೆ ಸೂಪರ್.
ಸೊ ಯಾವಾಗಲೂ ಸ್ಟಾರ್ಟಿಂಗ್ ಇಡ್ಲಿ ತಿಂತೀವಿ, ಈಗ ಫಿನಿಷಿಂಗಲ್ಲಿ ಇಡ್ಲಿ ತಿಂತಾಯಿದ್ದೀವಿ. ಯಾಕಂದರೆ ಅದು ದೋಸೆ ಎಲ್ಲ ಹೇಳಿದ್ನಲ್ಲ ಸಖತ್ ಟೆಂಪ್ಟ್ ಆಗೋಯ್ತು. ವಾವ್, ಸಖತ್ತು ಸಾಫ್ಟಾಗಿದೆ. ಓಹೋ, ತಟ್ಟೆ ಇಡ್ಲಿ ಒಳ್ಳೆ ಮಲ್ಲಿಗೆ ಇದ್ದಂಗಿದೆ, ಮಲ್ಲಿಗೆ ಇಡ್ಲಿ ಥರ ಸಾಕತ್ತು ಸಾಫ್ಟಾಗಿ. ಏನು ಪ್ರೆಸ್ ಮಾಡಿಬಿಟ್ರೆ ಎಲ್ಲ ಫುಲ್ ಫ್ಲ್ಯಾಟ್ ಆಗ್ಬಿಡುತ್ತೆ, ಅಷ್ಟು ಸಾಫ್ಟಾಗಿದೆ. ಚಟ್ನಿ ಸ್ವಲ್ಪ ಜಾಸ್ತಿನೇ ಹಾಕ್ಸ್ಕೊಂಡಿದ್ದೀವಿ. ಈ ಚಟ್ನಿ ಇಷ್ಟ ಆಯಿತು, ಅದಕ್ಕೆ ಬರೀ ಇದೊಂದು ಮಾತ್ರ ಹಾಕ್ಸ್ಕೊಂಡೆ. ಅದ್ಭುತ. ಆಗಿಲೇ ಇಲ್ಲ ನಾನು 2 ಸಲ ಹಿಂಗೆ ಅಂದೆ, ಹಂಗೆ ಸೊಯ್ಯ ತೊಳಗೊಟ್ಟಾಯಿತು ಕರ್ಗಿ. ಸೂಪರ್, ಸಾಕಾಗಿದೆ. ಇಷ್ಟು ಸಾಫ್ಟಾಗಿದ್ದರೆ ಅರ್ಜೆಂಟಲ್ಲಿ ಬಂದ್ಬಿಟ್ಟು ಬೇಗ ತಿನ್ನಬೇಕು ಅಂದರೆ 3 ಬೈಟ್ 3 ತುತ್ತು ಖಾಲಿ ಆಗ್ಬಿಡುತ್ತೆ. ಇಡ್ಲಿನ ನೀಟಾಗಿ ಹಿಂಗೆ ಮುರಿದು ಹಿಂಗೆ ಅಮ್ಕಿ ಎತ್ಕೊಂಡು ಹಿಂಗೆ ಇಟ್ಕೊಂಡ್ಬಿಡ್ಬೋದು, ಅಷ್ಟು ಸಾಫ್ಟಾಗಿದೆ. ಸಾಕಾಗಿದೆ, ಇಷ್ಟ ಆಯಿತು. ಮೈನ್ ಏನಕ್ಕೆ ಇಷ್ಟ ಆಯಿತು ಅಂದರೆ ಇದು ಸಾಫ್ಟ್ನೆಸ್ಸು ಸಖತ್ತಾಗಿದೆ, ಅದೊಂದು ಇಷ್ಟ. ಮತ್ತು ಕಾಂಬಿನೇಷನ್ ಚೆನ್ನಾಗಿರ್ಬೇಕು ಯಾವಾಗಲೂ. ಈ ಚಟ್ನಿ ಮಾತ್ರ ಸಖತ್ತಾಗಿತ್ತು, ಅದಕ್ಕೋಸ್ಕರ ಇನ್ನೂ ಜಾಸ್ತಿ ಇಷ್ಟ ಆಯಿತು. ಯಾವಾಗಲೂ ಅಷ್ಟೇ ಇಡ್ಲಿ ದೋಸೆಗೆ ಎಲ್ಲದಕ್ಕೂ ಚಟ್ನಿ ಪರ್ಫೆಕ್ಟಾಗಿತ್ತು ಅಂದರೆ ಆ ಸಾಫ್ಟ್ನೆಸ್ನ ಇಗ್ನೋರ್ ಮಾಡಿಬಿಡ್ತಾರೆ ಜನ, ಗೊತ್ತಾಯ್ತಾ? ಸೊ ನಮಗೆ ಸಾಫ್ಟ್ನೆಸ್ಸು ಸಿಕ್ತು, ಚಟ್ನಿಯೂ ಸೂಪರಾಗಿ ಸಿಕ್ತು. ಅದರಿಂದ ಉದಿನೋಡೆ ಅರ್ಧ ತಿನ್ಬಿಟ್ಟು ಇಟ್ಕೊಂಡಿದ್ದೆ ಈ ಚಟ್ನಿಗೋಸ್ಕರ. ಇವಾಗ ಉದ್ದಿನೋಡೆಗೂ ಕಳೆ ಬಂತು. ಸೊ ನೀವೇನಾದರೂ EPIP ಝೋನ್ ಈ ಕಡೆ ITPL ಆಮೇಲೆ ಪ್ರೆಸ್ಟೀಜ್ ಸಾಂಗಂತೀನಿ ಕೇತನ್ ಈ ಕಡೆ ಎಲ್ಲಾದರೂ ಇದ್ದೀರಾ, ಕೆಲಸ ಮಾಡ್ತಾಯಿದ್ದೀರಾ, ಇಲ್ಲ ಓಡಾಡ್ತಾ ಇದ್ದೀರಾ ಈ ಕಡೆ ಅಂದಾಗ ಈ ಟೈಮಲ್ಲಿ ಬಂದಾಗ ತಿನ್ನಬೇಕು, ಏನಾದರೂ ದೋಸೆ ತಿನ್ನಬೇಕು, ಇಡ್ಲಿ ತಿನ್ನಬೇಕು, ಒಳ್ಳೆ ರೈಸ್ ಬಾತ್ ತಿನ್ನಬೇಕು ಅಂದರೆ ಮಸ್ಟ್ ವಿಸಿಟ್ ಜಾಗ ಇಲ್ಲಿ ಬರಲೇಬೇಕು. ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಬಂದ್ಬಿಡ್ಬೋದು. ಎಕ್ಸಾಕ್ಟಾಗಿ ಇದು ವೈದ್ಯ ಅಲ್ಲ ಬ್ರೋ, ಸತ್ಯಸಾಯಿನೇ ಇದು. ಎಕ್ಸಾಕ್ಟಾಗಿ ಸತ್ಯಸಾಯಿ ಹಾಸ್ಪಿಟಲ್ ಇಲ್ಲೇ ಕಾಣಿಸ್ತಾ ಇದೆ, ಅದರ ಆಪೋಸಿಟ್ ರೋಡಲ್ಲೇ ಇರುತ್ತೆ, ಮೆಟ್ರೋ ಸ್ಟೇಷನ್ ಕೆಳಗಡೆನೇ. ಮಸ್ಟ್ ವಿಸಿಟ್ ಜಾಗ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ, ಎಲ್ಲ ಡೀಟೇಲ್ಸು ಇರುತ್ತೆ, ಪ್ರೈಸಸ್ ಎಲ್ಲನೂ ಇರುತ್ತೆ. ಆಮೇಲೆ ವಿಡಿಯೋನ ಜಾಸ್ತಿ ಲೈಕ್ಕೊಂಡು ತುಂಬ ಶೇರ್ ಮಾಡಿ, ಅವ್ರ ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗುತ್ತೆ. ನೀವು ಎಲ್ಲ ದೂರದಿಂದ ನೋಡ್ತಾ ಇದ್ದೀರ ಅಂದರೆ ಈ ಕಡೆ ಯಾರು ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಏನಾಯಿದ್ರೆ ಅವರಿಗೆ ಫಾರ್ವರ್ಡ್ ಮಾಡಿ, ಅವ್ರು ಬಂದು ಟ್ರೈ ಮಾಡ್ತಾರೆ. ಆಮೇಲೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇದಕ್ಕೆ ರಿವ್ಯೂಸ್ ಬೇಕಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.